ಜೈ ಹಿಂದ್. ಎಲ್ಲ ನನ್ನ SSC GD ಎಸ್ಪಿರೆಂಟ್ಸಿಗೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ, ಸೊ ಆ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಕಾಸ್ಟಿಗೆ ಎಷ್ಟು ಹುದ್ದೆಗಳಿದಾವೆ, ಎಷ್ಟು ಅಪ್ಲಿಕೇಶನ್ಗಳನ್ನು ಹಾಕಿದ್ದಾರೆ, ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅಂದರೆ ಟೋಟಲ್ ಎಷ್ಟು ಅಪ್ಲಿಕೇಶನ್ ಪುರುಷರು ಎಷ್ಟು ಹಾಕಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಮಹಿಳೆಯರು ಎಷ್ಟು ಹಾಕಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿರ್ತಕ್ಕಂಥ ಡೀಟೇಲ್ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ಕೊಳ್ರಿ, ಆಲ್ರೆಡಿ ಇವಾಗಲೇ SSCGD ಅಪ್ಲಿಕೇಶನನ್ನು ಹಾಕಿಬಿಟ್ಟು ಫೆಬ್ರವರಿ 23ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಸೊ 23ಗೆ ಎಕ್ಸಾಮ್ ಆಗಲಿಲ್ಲ, ಸೊ ಮುಂದೆ ಹೋಗುವಂಥ ಸಾಧ್ಯತೆ ಆಯಿತು. ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ಸೊ ಮೇಲ್ ಅಂದರೆ ಪುರುಷರು ಎಷ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿದಾವೆ ಅದು ನೋಡ್ಕೊಡ್ರಿ. UR ಜನರಲ್ ಕ್ಯಾಟಗರಿದವರಿಗೆ, OBC ಕ್ಯಾಟಗರಿದವರಿಗೆ, SC ಕ್ಯಾಟಗರಿ, ST ಕ್ಯಾಟಗರಿ ಮತ್ತು EWS ದವರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹುದ್ದೆಯ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಅದೇ ಥರನಾಗಿ ಯಾವುದು ಮಹಿಳೆಯರಿಗೆ ಕೂಡ UR, OBC, EWS, ST, SC ಪ್ರತಿಯೊಂದು ಇನ್ಫಾರ್ಮೇಷನನ್ನು ಟೋಟಲ್ ಆಗಿ ಕೊಡ್ತಾ ಹೋಗ್ತೀನಿ. ಕರೆಕ್ಟಾಗಿ ತಿಳ್ಕೊಡ್ರಿ. ಬೇಕಿದ್ರೆ ಒಂದು ಸಾರಿ ರಫ್ ಸೀಟ್ನಲ್ಲಾದರೂ ಬರೆದಿಟ್ಕೊಡ್ರಿ. ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಪುರುಷರು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು 1,34,664 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಎಷ್ಟು? 1,34,664. ವಿಚಾರ ಮಾಡಿ, ಹುದ್ದೆಗಳು ಎಷ್ಟಿದಾವೆ? ಬಾಯ್ಸಿಗೆ 400 500 ಅಬೋವ್ ಇದಾವೆ ಅಷ್ಟೇ. ಅಪ್ಲಿಕೇಶನ್ ಎಷ್ಟು ಬಿದ್ದಾವೆ? 1,34,664. 1,34,000 ಬಿಟ್ಟು 664 ಪುರುಷ ಮತ್ತು ಮಹಿಳೆಯರಿಗೆ ಅಷ್ಟು ಮಾತ್ರ ಇರಬಹುದು. 600 ಅಷ್ಟ 550 600 ಮಟ್ಟ ವೇಕೆನ್ಸಿಗಳು ಇದಾವೆ ನಮ್ಮ ಕರ್ನಾಟಕಕ್ಕೆ. ಅನ್ಕೋಬೇಡ್ರಿ ಸರ್ ಇಷ್ಟೇ ವೇಕೆನ್ಸಿನ ಮತ್ತು ಇದರಲ್ಲಿ ಹೆಂಗೆ ಕಾಂಪಿಟೇಷನ್ ಮಾಡೋದು? ಮಾಡ್ತೀರಿ ಕಾಂಪಿಟೇಷನ್. ನೀವು ಯಾರು ಎಫರ್ಟ್ ಹಾಕ್ತೀರಿ, ಸೊ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ಅವ್ರ ರಿಸಲ್ಟ್ ಆಗುತ್ತೆ. ಫಿಸಿಕಲ್ ಯಾರು ಎಫರ್ಟ್ ಹಾಕ್ತೀರಿ ಅವ್ರು ಪಾಸ್ ಆಗ್ತೀರಿ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಲಕ್ಷಾಂತರಗಳಲ್ಲಿ ಇದು ಬರೀ 1,34,000 ಅಲ್ಲ, 2 ಲಕ್ಷ ಅಪ್ಲಿಕೇಶನ್ ಹಾಕಿದ್ರು ಕೂಡ ಸಂಬಂಧ ಪಡೋದಿಲ್ಲ. ನೀವು ಕಾಂಪಿಟೇಷನ್ ಮಾಡಕತ್ತೀರಿ, ನೀವು ತಯಾರಿ ಮಾಡಕತ್ತೀರಿ, ನಿಮ್ಮ ಎಫರ್ಟ್ ಇತ್ತಪ್ಪ ಅಂದರೆ ಎಲ್ಲಿ ಅದು ಗುರಿ ಮುಟ್ತೀರಿ. ಇಲ್ಲಿ ನೋಡ್ಕೊಡ್ರಿ, UR ಕ್ಯಾಟಗರಿದವ್ರಿಗೆ ಎಷ್ಟು ಅಪ್ಲಿಕೇಶನ್ ಹಾಕಿದ್ದಾರೆ? UR ಕ್ಯಾಟಗರಿದವರು 16,057 ಜನ UR ಕ್ಯಾಟಗರಿದವರು SSCGDಗೆ ಅಪ್ಲಿಕೇಶನನ್ನು ಹಾಕಿದ್ದಾರೆ. ನೆಕ್ಸ್ಟ್ ಅದೇ ಥರನಾಗಿ EWS ದವರು 6,810 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಎಷ್ಟು? 6,810. ಯಾವುದು? ಎಕನಾಮಿಕಲ್ ವೀಕರ್ ಸೆಕ್ಷನ್ EWS. ಅತಿ ಕಡಿಮೆ ಅಪ್ಲಿಕೇಶನ್ ಬಿದ್ದಿರ್ತಕ್ಕಂಥವ್ರದ್ದು ಯಾವುದು? EWS. ನೆಕ್ಸ್ಟ್ ಅದೇ ಥರನಾಗಿ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ 61,769. ಸರ ಜನರಲ್ ಕ್ಯಾಟಗರಿಗೆ ಅಪ್ಲಿಕೇಶನ್ ಭಾಳ ಬೀಳ್ಬೇಕಾಗಿತ್ತಲ್ರಿ, OBCಗೆ ಭಾಳ ಬಿದ್ದಾವು. ವಿಚಾರ ಮಾಡಿರಿ, ಎಲ್ಲರಿಗೂ OBC ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಬರ್ತೈತೆ, ಯಾವುದು 2A ಕಾಸ್ಟಿಗೆ ಅವಕ್ಕೆಲ್ಲ. ಅವ್ರೇನು ವಿಚಾರ ಮಾಡ್ತಾರೆ, ಜನರಲ್ ಕ್ಯಾಟಗರಿಗೆ ಯಾಕೆ ಹಾಕೋದು? ಕಟ್ ಆಫ್ ಜಾಸ್ತಿ ಹೋಗುತ್ತೆ. ಈಗ ವಿಚಾರ ಮಾಡಿ, OBC ಕ್ಯಾಟಗರಿ ಒಳಗಡೆ ಎಷ್ಟು ಅಪ್ಲಿಕೇಶನ್ ಬಿದ್ದಾವು? 61,769. ಜನರಲ್ ಕ್ಯಾಟಗರಿದವ್ರದ್ದು ಹೈ ಕಟ್ ಆಫ್ ನಿಂದಿರುತ್ತೋ, OBC ಕ್ಯಾಟಗರಿದವ್ರದ್ದು ಹೈ ಕಟ್ ಆಫ್ ನಿಂದಿರುತ್ತೋ ನೀವೇ ವಿಚಾರ ಮಾಡಿ. ಆ ಕಾರಣಕ್ಕೋಸ್ಕರ ಕಾಸ್ಟ್ನ್ಯಾಗ ಸರ್ ಜನರಲ್ ಅದು ನಿಂದಿರುತ್ತೆ, ಇದು ಇಲ್ಲ. ಸೊ ನೀವು ಯಾವುದೇ ಇರಲಿ, ಯಾವುದೇ ಕ್ಯಾಟಗರಿ ಇರಲಿ, ಕಾಂಪಿಟೇಷನ್ ಇದೆ, ಕಾಂಪಿಟೇಷನ್ ಮಾಡಲೇಬೇಕು. ನೀವು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿದೆ ಅಂದರೆ ಕಾಂಪಿಟೇಷನ್ ಮಾಡಲೇಬೇಕಲ್ಲ. ನೆಕ್ಸ್ಟ್ ಅದೇ ಥರನಾಗಿ SC ದವರಿಗೆ 31,508 ಅಪ್ಲಿಕೇಶನ್ ಬಿದ್ದಿದ್ದಾವೆ. ಎಷ್ಟು? 31,508. ನೆಕ್ಸ್ಟ್ ಅದೇ ಥರನಾಗಿ ST 18,520. 18,520 ST ದವರು. ಓಕೆ, ಮಹಿಳೆಯರು ನೋಡ್ಕೊಡ್ರಿ, ಲೇಡೀಸ್ UR ಕ್ಯಾಟಗರಿದವ್ರಿಗೆ 4,356. ಎಷ್ಟು? 4,536 UR ಕ್ಯಾಟಗರಿದವರು. EWS ದವ್ರದ್ದು 1,211. 1,211.
OBCದವರಿಗೆ 16,787 16,787 OBCದವರು. SCದವರಿಗೆ 7,909 SCದವರು. STದವರು 4,402 ಸೊ ಟೋಟಲ್ ಬಂದ್ಬಿಟ್ಟು ಮಹಿಳೆಯರು 34,665 ಅಪ್ಲಿಕೇಶನ್ಗಳು ಬಿದ್ದಿದ್ದಾವೆ. ಎಷ್ಟು? 34,665 ಮಹಿಳೆಯರು ಅಪ್ಲಿಕೇಶನ್ ಬಿದ್ದಾವೆ. ಸೊ ಕಾಂಪಿಟೇಷನ್ ಇದೆ. ಸೊ ಕಾಂಪಿಟೇಷನ್ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಬಟ್ ಚೆನ್ನಾಗಿ ಸ್ಟಡಿ ಮಾಡಿರಿ, ಚೆನ್ನಾಗಿ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿರಿ, ಸ್ಕೋರ್ ಪಕ್ಕ ಆಗುತ್ತೆ. ಸ್ಕೋರ್ ಮಾಡಬೇಕಪ್ಪ ಅಂದರೆ ನೀವು ರಿವಿಷನ್ ಆಗಿರ್ತಕ್ಕಂಥ ಪ್ರತಿ ಡೇ ಬೈ ಡೇ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ರಿ. ರಿಸಲ್ಟ್ ಯಾವತ್ತು ಲೋ ಬರಬಾರ್ದು, ಹೈ ಲೆವೆಲ್ ಹೋಗ್ತಾ ಇತ್ತಪ್ಪ ಅಂದರೆ ನೀವು 100% 95 ಅಬೋವ್ 100 ಅಬೋವ್ ಸ್ಕೋರನ್ನು ಮಾಡ್ತೀರಿ. ಈ ಸರಿ ಪಕ್ಕ SSC GD ಜಾಬನ್ನು ತಗೊಳ್ತೀರಿ. ಸೊ ಈ ಮಾಹಿತಿಯನ್ನು ತಿಳಿಸಿದ್ದೀನಿ. SSC GDಯಲ್ಲಿ ಯಾವುದೇ ಅಪ್ಡೇಟ್ ಬರಲಿ ಸ್ನೇಹಿತರೆ, ಸ್ಲಾಟ್ ಬುಕ್ಕಿಂಗ್ ಆಗಿರಲಿ, ಎಕ್ಸಾಮ್ ಡೇಟ್ ಆಗಿರಲಿ, ಫಿಸಿಕಲ್ ಡೇಟ್ ಆಗಿರಲಿ, ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಆಗಿರಲಿ, ಮೆಡಿಕಲ್ ಡೀಟೇಲ್ ಇನ್ಫಾರ್ಮೇಷನ್ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಷನ್ ನಮ್ಮ SJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾ ಹೋಗ್ತದೆ. ನೀವೇನಾದರೂ ಯೂಟ್ಯೂಬ್ ಚಾನಲನ್ನು ಈ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ನು ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟು ನಿಮ್ಗೆ ಇನ್ಫಾರ್ಮೇಷನ್ ಬರ್ತಾ ಹೋಗ್ತದೆ. ಸೊ ನಮ್ಮ ವಿಡಿಯೋಗೆ ಇಷ್ಟ ಆಗಿದ್ರೆ, ಯೂಸ್ ಆಗಿದ್ರೆ ಮಾತ್ರ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಲೈಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.